Okay, welcome to morning class. Good morning, everyone. Today we are going to discuss one of the most important uh, chapter. It related to for your syllabus. In the first year, you already discussed. First year, uh, I discussed with you about grammar. Let us discuss today one of the most important point, namely tenses. Okay, ಕೇಳಿಸ್ತಾ ಇದೆನಾ? Okay, here you already know the tenses. How many types of tenses? Present tense, past tense, future. Three main types of tenses, and 12 what subtypes. 3 plus 12. There are 15 types of tenses are there. You already know in the first year we already discussed about tenses. Again, for your second year, tenses are most important. Tenses are most important in student's life, in after student life also. For if in the last class I had told to you tenses, parts of speech, tenses and parts of speech both are most important for your improved communication, for your fluency English. So you know very well tenses, there are 3 plus 12, it's 15 types of tenses. Okay, let us discuss one by one. Yes, present tense, present tense, past tense, and future tense. Okay. You know, okay, ಕೇಳಿಸ್ತಾ ಇದೆನಾ? ಕೇಳಿಸ್ತಾ ಇದೆನಾ ಶಿವಾನಂದ್? ಕೇಳಿಸ್ತಾ ಇದೆ? ಕರೆಕ್ಟ್ ಕಾಣಿಸ್ತಾ ಇದೆ ನೋಡ್ರಿ. ಶಿವಾನಂದ್ ಕಾಣ್ತಾ ಇದೆನಾ? ಮಾತಾಡ್ರಿ. ಒಂದ್ ಸೆಕೆಂಡ್. ನೋಡ್ರಿ ಸರಿ ಕೇಳಿಸ ಶಿವಾನಂದ್? ಕೇಳಿಸ್ತೈತಿ ಸರ್. ಓಕೆ, ಹ್ಞೂ ಸರಿ ಕಾಣಿಸ್ತಾ ಇದೆನಾ? ಹ್ಞೂ ಸರ್ ಕಾಣಿಸ್ತೈತ್ರಿ. Okay. Yes, simple present tense, simple present tense. ಒಂದೇದು ಇದ್ರಾಗ simple past tense, simple future,
Okay, you know, simple present tense, simple past tense, simple future tense. Okay, here now simple present tense. For example, I I speak. I speak. ನಾನು ಮಾತನಾಡುತ್ತೇನೆ. I spoke. I spoke. ನಾನು ಮಾತನಾಡಿದೆ. I will or I shall. I shall speak. ನಾನು ಮಾತನಾಡುವೆನು. You know, this is also most important. Why in the you know, in the last year I told our regarding tenses only step by step, but this time compared to present, simple present tense, simple past tense, simple future, that is most important. It is easy. This type of learning tenses are easy compared to simple present tense, present tense to past tense to future. Okay, I speak. ನಾನು ಮಾತನಾಡುತ್ತೇನೆ. ನಾನು ಮಾತನಾಡುತ್ತೇನೆ. ನಾನು ಮಾತನಾಡುವೆನು. ಸಾರಿ, ನಾನು ಮಾತನಾಡಿದೆ. ನಾನು ಮಾತನಾಡಿದೆ. Because simple past tense, that's why I spoke. ನಾನು ಮಾತನಾಡಿದೆ. A simple future tense. ನಾನು ಮಾತನಾಡುವೆ. ಎಸ್, ಇಲ್ಲ ಅರ್ಥ ಮಾಡಿದ್ರೆ ಈ ಪ್ರೆಸೆಂಟ್ ಟೆನ್ಸ್ ಫಾಸ್ಟ್ ಟೆನ್ಸ್ ಫ್ಯೂಚರ್, ಅದರಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಸಿಂಪಲ್ ಫ್ಯೂಚರ್ ಅಂದ್ರೆ ಈ ಟೈಪ್ ನಾವು ಕಲಿಯೋದ್ರಿಂದ ಏನಂತಂದ್ರೆ ಈಸಿ ಆಗ್ತೈತಿ. ಒಂದರಿಂದ ಒಂದು ಕಂಪೇರ್ ಮಾಡಿ ನಾವು ಫಾಸ್ಟ್ ಇದು ಕಲಿಬೋದು. ನಾವು ಫಸ್ಟ್ ಇಯರ್ನಾಗ ಏನು ಮಾಡಿದ್ವಿ, ಪ್ರೆಸೆಂಟ್ ಟೆನ್ಸ್ ಅಷ್ಟು ಹೇಳ್ಕೊಂತ ಹೋಗ್ಬಿಟ್ಟೆ ನಾನು 4, ಆಮೇಲೆ ಫಾಸ್ಟ್ ಹೇಳಿದೆ, ಆಮೇಲೆ ಫ್ಯೂಚರ್. ಈ ಟೈಪ್ ಹೇಳೋದ್ರಿಂದ ಕಲಿಯೋದ್ರಿಂದ ಏನಂತಂದ್ರೆ ನಿಮ್ಗೆ ಈಸಿ ಆಗಿಬಿಡುತ್ತೆ. ಎಸ್, ಅದೇ ಐ ಸ್ಪೀಕ್. ನಾನು ಮಾತನಾಡುತ್ತೇನೆ. ಐ ಸ್ಪೋಕ್. ನಾನು ಮಾತನಾಡಿದೆ. ಐ ಶಾಲ್ ಸ್ಪೀಕ್. ನಾನು ಮಾತನಾಡುವೆ. ನೆಕ್ಸ್ಟ್ ವಿ ಸ್ಪೀಕ್. ವಿ ಸ್ಪೋಕ್. ವಿ ಶಾಲ್ ಸ್ಪೀಕ್. ಅಂದ್ರೆ ನಾವು ಮಾತನಾಡುತ್ತೇವೆ. ನಾವು ಮಾತನಾಡುತ್ತೇವೆ. ನಾವು ಮಾತನಾಡಿದೆವು. ಬರ್ಕದ್ರೆ ಬೆಸ್ಟ್. ನಾವು ಮಾತನಾಡಿದೆವು. ನಾವು ಮಾತನಾಡುವೆವು. ನಾವು ಮಾತನಾಡುವೆವು. ನೋಡಿ, ಅದನ್ನೇ ಮಾಡಿ. ಜಸ್ಟ್ ಅಬ್ಸರ್ವ್. ವಿ ಸ್ಪೀಕ್. ನಾವು ಮಾತನಾಡುತ್ತೇವೆ. ವಿ ಸ್ಪೋಕ್. ನಾವು ಮಾತನಾಡಿದೆವು. ವಿ ಶಾಲ್ ಸ್ಪೀಕ್. ನಾವು ಮಾತನಾಡುವೆವು. ರಿಮೆಂಬರ್, ದಿಸ್ ಇಸ್ ಟೆನ್ಸಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಯು ಶುಡ್ ಗಿವ್ ದಿ ಇಂಪಾರ್ಟೆಂಟ್. ಎಸ್, ಒನ್ ಸೆಕೆಂಡ್. Okay. Yes. Okay. We spoke. Next, I, we, you. We speak. You speak. You spoke. You will speak. You know, you speak, you spoke, you will speak. You speak. ನೀನು ಮಾತನಾಡುತ್ತಿ. ಬರ್ಕರದು. ನೀನು ಮಾತನಾಡುತ್ತಿ. ನೀವು ಮಾತನಾಡಿ.
ಮಾತನಾಡಿದಿರಿ. ನೀವು ಬರ್ತೀವಿ, ನಾವು ಮಾತನಾಡಿ, ನಾನು ಮಾತನಾಡಿದೆ, ನೀವು ಮಾತನಾಡಿದಿ, ನೀವು ಮಾತನಾಡಿದಿರಿ, ನೀವು ಮಾತನಾಡಿದಿರಿ. ನಾವು ಆಡು ಭಾಷೆ ಐತಿ, ನೀವು ಮಾತಾಡಿ, ನೀವು ಅದೇ ಮಾತಾಡಿರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಯು ವಿಲ್ ಸ್ಪೀಕ್. ನೀವು ಮಾತನಾಡುವಿರಿ, ನೀವು ಮಾತನಾಡುವಿರಿ. ಫ್ಯೂಚರ್ ಅಲ್ಲ, ಭವಿಷ್ಯತ್ತು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸರಳ ವರ್ತಮಾನ ಕಾಲ ಅಂತಾರೆ, ಸರಳ ಭೂತಕಾಲ, ಸರಳ ಭವಿಷ್ಯತ್ ಕಾಲ. ಇದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಏನಕ್ಕೆ ಕರಿತಾರೆ? ಇನ್ನೊಂದು ನೆನ್ಪಿರ್ಲಿ, ಸಿಂಪಲ್ ಪ್ರೆಸೆಂಟ್ ನ ಇನ್ನೊಂದು ಹೆಸರಿದೆ, ಯಾವುದು? ಇಂಡೆಫಿನೆಟ್ ಟೆನ್ಸ್ ಅಂತ ಕರೀತಾರ. ನಾಳೆ ಲಾಸ್ಟ್ ಟೈಮ್ ಹೇಳಿ ನಿಮಗೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಸಿಂಪಲ್ ಟೆನ್ಸ್ ಟೋಟಲ್ ಯಾವುದು? ಪ್ರೆಸೆಂಟ್ ಆಗ್ಬೋದು, ಫಾಸ್ಟ್ ಆಗ್ಬೋದು, ಫ್ಯೂಚರ್ ಆಗ್ಬೋದು. ಸಿಂಪಲ್ ಮೀನ್ಸ್ ಇಂಡೆಫಿನೆಟ್, ಮೀನ್ಸ್ ಇಟ್ ಈಸ್ ನಾಟ್ ಡೆಫಿನೆಟ್. ಅದು ಡೆಫಿನೆಟ್ ಇಲ್ಲ. ಫಾರ್ ಎಕ್ಸಾಂಪಲ್, ಐ ರೈಟ್ ಅಂತ, ನಾನು ಬರೆಯುತ್ತೇನೆ. ನೀವು ಬರೀಬೋದು ಬಿಡ್ಬೋದು. ನಾ ಬರೀತೀನಿ, ನಾ ಬರೆಯಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಬರ್ದಿಲ್ಲ, ಬರೆಯಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಡಿಸೈಡ್ ಮಾಡಿಲ್ಲ. ಅದು ಇಂಡೆಫಿನೆಟ್, ಡೆಫಿನೆಟ್ ಅಲ್ಲ ಅದು. ಹಂಗಾಗಿ ಇದನ್ನ ಇಂಡೆಫಿನೆಟ್ ಟೆನ್ಸ್ ಅಂತ ಕರೀತಾರೆ. ಇದು ಈ ಪಾಯಿಂಟ್ ನೆನಪಿಡಿ. ಯು ಶುಡ್ ರಿಮೆಂಬರ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನದರ್ ನೇಮ್ ಇಸ್ ಎ indefinite tense. Why? Because it is not definite. Whether I write, I speak, whether you speak or not, whether you write or not, whether you go outside. So it is indefinite tense. You remember it. Okay, next I, we, you, another you is there. You speak, you spoke, you spoke, you will speak. Okay, you speak, ಏನು? ಎಸ್, ಇಲ್ಲಿ ಓಕೆ, ಒಂದು ಸ್ವಲ್ಪ ಮಿಸ್ಟೇಕ್ ಆಯ್ತಿದೆ. ಇದು ನೀನಲ್ಲ, ಇಲ್ಲಿ ನಾವು ನೀನು ಅನ್ನೋದು. ನೀನು ಮಾತನಾಡಿದಿ. ಓಕೆ, ಒಂದು ಸ್ವಲ್ಪ ಇದಾಯ್ತಿದೆ. ನೀನು ಮಾತನಾಡಿದಿ. ನೀನು ಮಾತನಾಡುವಿ. ನೀನು ಮಾತನಾಡಿರಿ. ಓಕೆ, ಎಸ್. ಯು ಸ್ಪೀಕ್, ನೀನು ಮಾತನಾಡುತ್ತಿ. ಯು ಸ್ಪೀಕ್, ನೀನು ಮಾತನಾಡಿದಿ. ಯು ವಿಲ್ ಸ್ಪೀಕ್, ನೀನು ಮಾತನಾಡುವಿ. ಓಕೆ, ಇದು ಸಿಂಗುಲರ್ ಇರೋದು. ಓಕೆ, ಸಿಂಗುಲರ್ ಇಲ್ಲಿ ಬರೋದು ನೋಡಿ. ಇದು ಇಲ್ಲಿ ನೀವು ಮಾತನಾಡುತ್ತೀರಿ. ಯು ಸ್ಪೀಕ್, ನೀವು ಮಾತನಾಡುತ್ತೀರಿ. ನೆಕ್ಸ್ಟ್ ಇಲ್ಲಿ ಯು ಸ್ಪೋಕ್, ನೀವು ನಾಡಿರಿ. ನೀವು ಮಾತನಾಡಿರಿ, ನಾಡಿದ್ದೀರಿ, ನೀವು ಮಾತನಾಡಿದಿರಿ. ನೆಕ್ಸ್ಟ್ ಯು ವಿಲ್ ಸ್ಪೀಕ್, ನೀವು ಮಾತನಾಡುವಿರಿ. ಓಕೆ, ಇದು ಸಿಂಗುಲರ್, ಇದು ಪ್ಲೂರಲ್. ಯು ಬರ್ತದೆ. ಎಸ್, ಐ ಸ್ಪೀಕ್, ನಾನು ಮಾತನಾಡುತ್ತೇನೆ. ಐ ಸ್ಪೋಕ್, ನಾನು ಮಾತನಾಡಿದೆ. ಐ ಶಾಲ್ ಸ್ಪೀಕ್, ನಾನು ಮಾತನಾಡುವೆ. ವಿ ಸ್ಪೀಕ್, ನಾವು ಮಾತನಾಡುತ್ತೇವೆ. ವಿ ಸ್ಪೋಕ್, ನಾವು ಮಾತನಾಡಿದೆವು. ವಿ ಶಾಲ್ ಸ್ಪೀಕ್, ನಾವು ಮಾತನಾಡುವೆವು. ನೆಕ್ಸ್ಟ್ ಯು ಸ್ಪೀಕ್, ನೀನು ಮಾತನಾಡುತ್ತಿ. ಯು ಸ್ಪೋಕ್, ನೀನು ಮಾತನಾಡಿದಿ. ಯು ವಿಲ್ ಸ್ಪೀಕ್, ನೀನು ಮಾತನಾಡುವೆ. ಯು ಸ್ಪೀಕ್, ನೀವು ಮಾತನಾಡುತ್ತೀರಿ. ಯು ಸ್ಪೋಕ್, ನೀವು ಮಾತನಾಡಿದಿರಿ. ಯು ವಿಲ್ ಸ್ಪೀಕ್, ನೀವು ಮಾತನಾಡುವಿರಿ. ಎಸ್, ಇಲ್ಲೇ ಇದು ಫಾಸ್ಟ್ ಹೆಸರು ಹೆಂಗಿದೆ ನೋಡ. ನಾನು ಮಾತನಾಡಿದೆ, ನೀವು ಮಾತನಾಡಿದಿ, ನೀವು ಮಾತನಾಡಿದ್ದೀರಿ. ಮುಗಿಸಿದ್ದು ಆಡು ಭಾಷೆ ಐತಿ. ನೀವೇ ಮಾತಾಡಿರಿ ಅಂತೈತಿ, ನೀವೇ ಮಾತಾಡಿರಿ, ಅದೇ ಟೈಪ್. ನೆಕ್ಸ್ಟ್ ಬರ್ತಿ ನೋಡಿ, ಐ, ವಿ, ಯು. ನೆಕ್ಸ್ಟ್ ಬರ್ತಿ ಹಿ ಸ್ಪೀಕ್ಸ್ ಬರೋದಲ್ಲಿ. ಹಿ ಸ್ಪೀಕ್ಸ್, he spoke,
he spoke, he will speak. ಓಕೆ ನೋಡಿ ಅಬ್ಸರ್ವ್ ಮಾಡಿದ್ರೆ ಹಿ ಸ್ಪೀಕ್ಸ್, ಗೊತ್ತಿತ್ತು ನಿಮ್ಗೆಲ್ಲರಿಗೂ ಗೊತ್ತು ಅದು. ಹಿ ಸ್ಪೀಕ್ಸ್ ಹೌದಲ್ಲ, ಹಿ ಸ್ಪೀಕ್ಸ್. ಹಿ ಶೀಟ್ಗೆ ಸಿಂಪಲ್ ಪ್ರೆಸೆಂಟ್ ಗೊತ್ತಲ್ಲಿ, ಅಲ್ಲಿ ಎಸ್ ಪ್ರತ್ಯಯ ಬರುತ್ತೆ, ಅಲ್ಲಿ ಯಾವ್ದಿದ್ದೆ ನಾವು ಹಿ ರೈಟ್ಸ್, ಶಿ ರೈಟ್ಸ್, ಇಟ್ ರೈಟ್ಸ್ ಅಂತ ಇದ್ದಿದ್ದು ಅದೇ ಟೈಪ್. ಹಿ ಸ್ಪೀಕ್ಸ್, ಹಿ ಸ್ಪೋಕ್, ಹಿ ವಿಲ್ ಸ್ಪೀಕ್. ಹಿ ಸ್ಪೀಕ್ಸ್ ಎಸ್ ಬರ್ಲೇಬೇಕಲ್ಲಿ. ಹಿ ಸ್ಪೀಕ್ಸ್ ಏನ್ ಬರ್ತೀವಿ, ಅವನು ಮಾತನಾಡುತ್ತಾನೆ, ಅವನು ಮಾತನಾಡುತ್ತೇನೆ. ಅವನು ಕೇಳಿಸ್ತಾ ಕಾಣ್ತಾ? ಒಂದ್ ಸೆಕೆಂಡ್. ಇಲ್ಲಿ ನೋಡ, ಹಿ ಸ್ಪೀಕ್ಸ್ ಅವನು ಮಾತನಾಡುತ್ತಾನೆ. ಹಿ ಸ್ಪೋಕ್ ಅವನು ಮಾತನಾಡಿದ. ಅವನು ಮಾತನಾಡಿದ, ಅವನು ಮಾತನಾಡುವ, ಅವನು ಮಾತನಾಡುವ, ಅವನು ಮಾತಾಡ್ದ ನಿಮ್ದಲ್ಲ ಆ ಟೈಪ್. ಎಸ್, ಈ ಟೈಪ್ ನೋಡಿ ಅಬ್ಸರ್ವ್ ಮಾಡಿ. ಈ ಟೈಪ್ ಐ ಸ್ಪೀಕ್, ಯು ಐ ಸ್ಪೀಕ್, ಐ ಸ್ಪೋಕ್, ಐ ಶಾಲ್ ಸ್ಪೀಕ್, ವಿ ಸ್ಪೀಕ್, ವಿ ಸ್ಪೋಕ್, ವಿ ಶಾಲ್ ಸ್ಪೀಕ್, you speak, you spoke, you will speak, you speak, you spoke, you will speak, he speaks, he spoke, he will speak. Istu here now you remember in tenses. Kannada also most important. You should not neglect Kannada. Why? Because Kannada is our mother tongue. You another point already again and again I told to you, whatever language we learn, we never forget our mother tongue. ನಾವು ಕೆಲವೊಂಥರ ನಾವು ಇಂಗ್ಲೀಷ್ ಭಾಷೆ ಇದು ವಿದೇಶಿ ಭಾಷೆ, ಅದು ಕಲಿಯೋದ್ರಿಂದ ಏನಂತಂದ್ರೆ ನಮ್ಮ ಕನ್ನಡ ಭಾಷೆ, ನಮ್ಮ ಮಾತೃಭಾಷೆಗೆ ನಾವು ಅವಮಾನ ಮಾಡ್ದಂಗತ್ತಿ ಮರ್ತಂಗತ್ತಿ ಅಂತ ಕೆಲವೊಂಥರ. ದಟ್ ಇಸ್ ರಾಂಗ್. ನಾವು ಯಾವಾಗಲೂ ನಿಮ್ಗೆ ಒಂದು ಸ್ಟೋರಿ ಹೇಳಿ ನಿಮಗೆ, ಯಾವುದು ಬೀರ್ಬಲ್ ಹಲವಾರು ಬಹುಭಾಷೆ ಬರ್ತಿರ್ತಾವೆ. ಒಂದು ಕ್ಲಾಸಲ್ಲಿ ಹೇಳಿ ನಾನು, ಅವು ಬಹಳ ಭಾಷೆ ಬರ್ತಿರ್ತಾವೆ. ಅವು ಚಾಲೆಂಜ್ ಮಾಡ್ತಾನವ ಆಸ್ಥಾನದಲ್ಲಿ, ನನ್ನ ಭಾಷೆ ನನಗಿಷ್ಟು ಭಾಳ ಲ್ಯಾಂಗ್ವೇಜ್ ಬರ್ತಾನೆ ನನಗೆ, ಅದರಲ್ಲೆಲ್ಲ ಪಾಂಡಿತ್ಯ ಹೊಂದಿದ್ದೀನಿ ನಾನು, ನನ್ನ ಭಾಷೆನ ನಿಮಗೆ ಚಾಲೆಂಜ್ ಮಾಡ್ತೀನಿ, ನನ್ನ ಭಾಷೆನ ಯಾವಾಗ ನನ್ನ ಮಾತೃಭಾಷೆ ಯಾವ್ದು ಕಂಡುಹಿಡಿದ್ರೆ ಅಂತ ಚಾಲೆಂಜ್ ಮಾಡ್ತಾನೆ ಆಸ್ಥಾನದಲ್ಲಿ ಬೀರ್ಬಲ್ಲ. ಅವಾಗ ಅಲ್ಲ ಯಾರೋ ಒಬ್ರು ಇದು ಮಾಡ್ತಾರೆ, ಬೀರ್ಬಲ್ ಬೇರೆ ಯಾರ ಬೀರ್ಬಲ್ಗೆ ಚಾಲೆಂಜ್ ಮಾಡ್ತಾರ. ಬೇರೆದ ಬಂದು ಭಾಳ ಪಾಂಡಿತ್ಯ ಬಂದಿರ್ತಾನ, ಅವ ಬಂದು ಅಕ್ಬರ್ನ ಆಸ್ಥಾನ ಬಂದು ಇಲ್ಲಿ ಚಾಲೆಂಜ್ ಮಾಡ್ತಾನ. ಅವಾಗ ಅದನ್ನ ಹಿಂಗೆ ಈ ಟೈಪ್ ಹೇಳಿದ್ನಲ್ಲ, ಹೆಂಗೆ ಕಂಡುಹಿಡಿಬೇಕು ಅಂತ. ಅವಾಗ ಬೀರ್ಬಲ್ಲ ನಾನು ಎಲ್ಲರೂ ಟ್ರೈ ಮಾಡಿದ್ರೆ ಆಗಲ್ಲ. ಬೀರ್ಬಲ್ ಏನು ಮಾಡ್ತಾನೆ, ನಾನು ಒಂದು ದಿವಸ ಟೈಮ್ ಕೊಟ್ಟರೆ ಅವ್ನಿಗೆ ಇದು ಮಾಡ್ಕೊಡ್ತಾನೆ ಅಂತ. ಅವಾಗ ಅವ್ನು ಮಲಿಗಿರ್ತಾನ, ಭಾಷೆ ಪಂಡಿತ ಮಲಿಗಿರ್ತಾನ. ಅವನು ರಾತ್ರಿ ಹೋಗಿ ಆಮೇಲೆ ಒಂದು ಕೂಡ ನೀರು ಸೇರಿ ಬಿಡ್ತಾನ, ಪೂರ್ತಿ ನೀರು ಸುರಿ ಬಿಡ್ತಾನ. ಅವಾಗ ಎಪ್ಪೋ ಅಂತ ಬಿಡ್ತಾನ. ಅಂದ್ರೆ ಮಾತೃಭಾಷೆ ಅವನು ಕನ್ನಡ. ಅಂದ್ರೆ ಸಂದಿಗ್ಧ ಪರಿಸ್ಥಿತಿ ಭಾಳ ಖುಷಿ ಆತಂತೇಳಿ, ಭಾಳ ಏನೋ ಆಶ್ಚರ್ಯ ಆಗ್ತದಂತೇಳಿ, ಭಾಳ ದುಃಖ ಆತಂದ್ರೆ ಅಲ್ಲಿ ಬರೋದು ನಮ್ಮ ಮಾತೃಭಾಷೆ. ಅದ್ರ ಸಲುವಾಗಿ ನಮ್ಮ ಮಾತೃಭಾಷೆಯನ್ನು ನಾವು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಮಾತೃಭಾಷೆ ಮಾಡಿ ಬೇರೆ ಭಾಷೆ ಕಲಿಯಲು ಸಹಾಯ ಮಾಡುತ್ತದೆ. ಇದು ನಾವು ಒಂದು ಭಾಷೆನ ಕಂಟಿನ್ಯೂ ಅದು ಮಾತೃಭಾಷೆ ಫಿಕ್ಸುತ್ತೆ. ಇನ್ನೊಂದು ನೆನಪಿಡಿದ್ರೆ, ಇಂಗ್ಲೀಷ್ ಭಾಷೆ ಇದು ವಿದೇಶಿ ಭಾಷೆ ಅಲ್ಲೇ ಅಲ್ಲ, ಈಗ ಪ್ರೆಸೆಂಟ್. ಯಾಕೆ ಗೊತ್ತಾ, ನಾವು ಅವಾಗಲಿದ್ದ ಎಷ್ಟೋ 1600 ವರ್ಷದಿಂದ ಯಾವಾಗ ಬಂದಂದಾಗ ಅದು ಇವತ್ತು ಪ್ರತಿದಿನ ಡೇ ಟು ಡೇ ಲೈಫ್ನಲ್ಲಿ ಅದು ಹೊಕ್ಬಿಟ್ಟದ ನಮ್ಮ ಕನ್ನಡ ಭಾಷೆಯಲ್ಲೇ ಇರ್ಬೋದು. ನಮಗೆ ಇವತ್ತು ನೋಡಿ, ಬಸ್ ಅಂತೀವಿ, ಕಂಪ್ಯೂಟರ್ ಅಂತೀವಿ, ಡೆಸ್ಕ್ ಟಾಪ್ ಅಂತೀವಿ, ಡೆಸ್ಕ್ ಅಂತೀವಿ, ಪೆನ್ ಅಂತೀವಿ, ಪೇಪರ್ ಅಂತೀವಿ. ಆದ್ರೆ ಇಂಗ್ಲೀಷ್ ಮಾತಾಡ್ಕೊಂಡ್ರೆ ಮತ್ತೆ ಬೇರೆ ಮಾತಾಡ್ತೀವಿ. ಎಲ್ಲ ವಿಷಯ ಹೇಳ್ತೀವಿ ನಾವು, ಬಸ್, ಪೆನ್, ಡೆಸ್ಕ್, ಪೇಪರ್, ಬೆಲ್ ಎಲ್ಲ ಹೇಳ್ತೀವಿ. ಆದ್ರೆ ಕೆಲವು ಇಂಗ್ಲೀಷ್ ಭಾಷೆ ಮಾತಾಡ್ಬೇಕಂದ್ರೆ ಏನು ಹೇಳ್ಬೇಕಂದ್ರೆ ಅವಾಗ ಮಡಿವಂತಿಗೆ ತೋರಿಸ್ತೀವಿ. ಇದು ನಮ್ಮ ಭಾಷೆಯಲ್ಲಿ ಹೋಗ್ಬಿಡುತ್ತೆ. ಒಂದೊಂದು ಇಂಗ್ಲೀಷ್ ಭಾಷೆ ನಮ್ಮದು ಎರಡನೇ ಮಾತೃಭಾಷೆ ಅಂತ ಅನ್ಬೋದು, ಒಂದು ಭಾಷೆಯಲ್ಲಿ ಇದಾಗಲ್ಲ. ಓಕೆ, ಅದು ಸೆಕೆಂಡ್ರಿ. ನಾ ಹೇಳೋದು ಒಂದು ಉದ್ದೇಶ, ಮಾತೃಭಾಷೆ ಬೇರೆ ಭಾಷೆ ಕಲಿಯುವಲ್ಲಿ ಸಹಾಯ ಮಾಡ್ತದೆ.
ನಮ್ಮ ಮಾತೃಭಾಷೆಯನ್ನ ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಏನೇನು ಬರಲಿ, ನಾವು ನಮ್ಮ ಪೇರೆಂಟ್ಸ್ ತಂದೆ ತಾಯಿಯ ಎಷ್ಟು ಗೌರವ, ಅವರಷ್ಟು ವಯಸ್ಸು ಆದರಿಗೆ ನಾವು ಗೌರವ ಕೊಡ್ತೀವಿ ಅಂದ್ರೆ, ಚೆನ್ನಾಗಿ ಮಾತಾಡ್ತೀವಿ ಅಂದ್ರೆ, ಅವ್ರ ಜೊತೆಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀವಿ ಅಂದ್ರೆ, ನಮ್ಮ ಪೇರೆಂಟ್ಸ್ನ ಮರಿತೀವಿ ಏನಾರ ಸಾಧ್ಯ ಇಲ್ಲ. ಅವ್ರಿಗೆ ವ್ಯಾಲ್ಯೂ ಅವ್ರಿಗೆ ಇರ್ತೈತಿ, ಇವ್ರ ವ್ಯಾಲ್ಯೂ ಇವ್ರಿಗೆ ತಂಗ. ಮಾತೃಭಾಷೆ ವ್ಯಾಲ್ಯೂ ನಮಗೆ ಇರ್ತೈತಿ, ಬೇರೆ ಭಾಷೆ ಕಲಿಯೋದ್ರೆ ಅದ್ರ ವ್ಯಾಲ್ಯೂ ಅದಷ್ಟು ಇರುತ್ತೆ. ಹಂಗೆ ನಮ್ಮ ಮಾತೃಭಾಷೆ ಬೇರೆ ಭಾಷೆ ಕಲಿಯೋದ್ರೆ ಸಹಾಯ ಮಾಡ್ತದೆ. ಅದಕ್ಕೆ ನಾವು ನಾಲೆಜ್ ಸಲುವಾಗಿ ನಾವು ಇವತ್ತು ಇಂಗ್ಲೀಷ್ ಅನ್ನೋದು ನಾಲೆಜ್ ಸಲುವಾಗಿ ಅದು ಏನು ಗೊತ್ತು ನಿಮಗೆ ಹೇಳಿದೆ, ಇಂಪಾರ್ಟೆಂಟ್ ಆಫ್ ಇಂಗ್ಲೀಷ್. ಇಂಗ್ಲೀಷ್ ಇಸ್ ಎ ಲೈಬ್ರರಿ ಲ್ಯಾಂಗ್ವೇಜ್. English is a library language. English is a link language. English is a international language. It is a passport for job. ಒಬ್ಬ ವ್ಯಕ್ತಿ PhD ಪಾಂಡಿತ್ಯ ಹೊಂದಾನ, ಹಂಗೆ ಇಂಗ್ಲೀಷ್ ಬರಲ್ಲ ಅಂದ್ರೆ ಏನಂದ್ರೆ ಇವತ್ತಿನ ಸಂದರ್ಭದಲ್ಲಿ ಇನ್ಕಂಪ್ಲೀಟ್ ಅನ್ಬೋದು. ಯಾಕಂದ್ರೆ ಅವ್ರ ಭಾಷೆ ನಾವು ಕಲಿಲೇಬಾರ್ದು. ಇವತ್ತು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್, ಇವತ್ತೆಲ್ಲ ವ್ಯಾಪಾರ ಆಗಿರ್ಬೋದು, ಏನಾಗಿರ್ಬೋದು, ಆ ಭಾಷೆ ಮೂಲಕನ ಇದು ಮಾಡ್ತಾರೆ. ಓಕೆ, ಇರಲಿ, ಅದು ಸೆಕೆಂಡ್ರಿ. ನಾವು ಇಂಗ್ಲೀಷ್ ರಿಲೇಟೆಡ್ ಹೇಳ್ಬೇಕಂದ್ರೆ ಟೆನ್ಸಸ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯು ರಿಮೆಂಬರ್ ಇಟ್. ಇಫ್ ಯು ವಾಂಟ್ ಟು ಬಿಕಮ್ ಪರ್ಫೆಕ್ಟ್ ಇನ್ ಇಂಗ್ಲೀಷ್, ಇಫ್ ಯು ವಾಂಟ್ ಟು ಸ್ಪೀಕ್ ಪರ್ಫೆಕ್ಟ್ ಇನ್ ಇಂಗ್ಲೀಷ್, if you develop your communication skill, if you want to speak fluency, you should give important for tenses, parts of speech and LSRW. Yesterday I have told you LSRW, important of LSRW. Okay, yes, this is about what there is a simple present tense, simple past tense, simple future tense. Yes, ಬರ್ಕಂದ್ರಿ ಅದ? ಎಸ್, ಬರ್ಕೊಂಬಿಡ್ರಿ. ಬರೆದಿರಿ ನೋಡ್ರಿ, ಶಿವಾನಂದ ಬರ್ಕೊಂಬಿಟ್ಟದ ಬರ್ದಿರಲ್ಲ? ಬರ್ದೈತ್ ಸರ್. ಬರ್ಕೊಂಬಿಡ್ರಿ. ಈ ಟೈಪ್ ಅಂತ ತಿಳಿತಲ್ಲಮ್ಮ? ಸರ್. ಲಾಸ್ಟ್ ಟೈಮ್ ಏನ್ ಮಾಡಿದ್ ನಾನು, ಜಸ್ಟ್ ಬರೀ ಟೆನ್ಸಸ್ ಸಿಂಪಲ್ ಪ್ರೆಸೆಂಟ್ ಅಷ್ಟೇ ಹೇಳ್ಕೊಂತ ಹೋಗ್ಬಿಟ್ಟೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಕಂಟಿನ್ಯೂಸ್, ಪರ್ಫೆಕ್ಟ್, ಈ ಟೈಪ್ ಹೇಳ್ಕೊಂತ ಹೋದೆ. ಈ ಸಲ ನಾನು ಈಗ ಕಂಪೇರ್ ಮಾಡಿ ಹೇಳಾಕತ್ತೀನಿ ನಾನು, ಹೌದಲ್ಲ? ಈಸಿ ಆಗ್ತೈತಿ, ಹೌದಲ್ಲ ಶಿವಾನಂದ? ಶಿವಾನಂದ, ಈ ಟೈಪ್ ಈಸಿ ಅನಿಸ್ತಲ್ಲ? ಹೌದಲ್ಲ? ಅಂದ್ರೆ ಕಂಪೇರ್ ಮಾಡಕ್ ಈಸಿ ಆಗ್ತದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಸಿಂಪಲ್ ಫ್ಯೂಚರ್ ಅಂದ್ರೆ ಈಸಿ ಆಗ್ಬಿಡುತ್ತೆ. ಅಂದ್ರೆ ಐ ಸ್ಪೀಕ್, ನಾನು ಮಾತನಾಡ್ತೇನೆ. ಐ ಸ್ಪೋಕ್, ನಾನು ಮಾತನಾಡಿದೆ. ಐ ಶಾಲ್ ಸ್ಪೀಕ್, ನಾನು ಮಾತನಾಡುವೆ. ನೋಡಿ, ಇಲ್ಲೇ ಈಟರ್ ಮಾತನಾಡುದು. ಮತ್ತೆ ವಿ ಸ್ಪೀಕ್, ನಾವು ಮಾತನಾಡುತ್ತೇವೆ. ವಿ ಸ್ಪೋಕ್, ನಾವು ಮಾತನಾಡಿದೆವು. ವಿ ಶಾಲ್ ಸ್ಪೀಕ್, ನಾವು ಮಾತನಾಡುವೆವು. ಫ್ಯೂಚರ್. ನೆಕ್ಸ್ಟ್ ಯು ಸ್ಪೀಕ್, ನೀನು ಮಾತನಾಡುತ್ತಿ. ಯು ಸ್ಪೀಕ್, ನೀವು ಮಾತನಾಡುತ್ತೀರಿ. ಹಂಗ ಆ ಟೈಪ್ ಬರ್ತೀವಿ. ಯು ಸ್ಪೀಕ್, ನೀನು ಮಾತನಾಡಿದಿ. ಯು ಸ್ಪೋಕ್, ನೀನು ಮಾತನಾಡಿದಿ. ಅದೇ ಟೈಪ್ ಹಿ ಸ್ಪೀಕ್, ಹಿ ಶೀಟ್ ಮೇಲೆ ಗೊತ್ತತಿ. ಈ ಸೀಟದಲ್ಲಿ ಎಸ್ ಬರ್ತೇ ಗೊತ್ತಲ್ಲಿ. ಹಿ ರೈಟ್ಸ್, ಶಿ ರೈಟ್ಸ್, ಇಟ್ ರೈಟ್ಸ್ ಅಂತ ಮಾಡ್ತಿದ್ದಲ್ಲ, ಅದೇ ಟೈಪ್ ಇಲ್ಲಿ ಸಹ ಸೇಮ್ ಬರ್ತದೆ. ಹಿ ಸ್ಪೀಕ್ಸ್, ಅವನು ಮಾತನಾಡುತ್ತಾನೆ. ಹಿ ಸ್ಪೋಕ್, ಅವನು ಮಾತನಾಡಿದ. ಹಿ ವಿಲ್ ಸ್ಪೀಕ್, ಅವನು ಮಾತನಾಡುವ. ಓಕೆ, ಬರ್ಕಂದ್ರಲ್ಲ? ಎಸ್, ಏನೋ ಡೌಟ್ಸ್ ಇದೆ ಇದ್ರ ಬಗ್ಗೆ? ಇಲ್ರಿ ಸರ್. ಓಕೆ, ಶಿಲ್ಪಾ, ಏನೋ ಡೌಟ್ಸ್ ಇದೆನಮ್ಮ? ಇಲ್ರಿ ಸರ್. ಇದು ಕ್ಲಿಯರ್ ಕಾಣಿಸ್ತದ? ಕಾಣಿಸತ್ರಿ ಸರ್. ಎಸ್, ಇದು ಮನ್ಯಾಗ ಈ ಟೈಪ್ ಇರುತ್ತೆ. ನಮ್ಮ ಮನ್ಯಾಗ ಕ್ಲಾಸ್ ತಗೋತಾರ ಅವರು. ಹಿಂಗಾಗಿ ಈ ಟೈಪ್ ಕ್ಲಾಸ್, ಅವರು ಕಾಮರ್ಸ್ ಕ್ಲಾಸ್ ತಗೋತಾರ. ಹೌದಾ? ಕ್ಲಿಯರ್ ಕಾಣಿಸ್ತಲ್ಲ? ಸರ್. ಓಕೆ, ನೆಕ್ಸ್ಟ್ ಕಂಟಿನ್ಯೂ. ನೆಕ್ಸ್ಟ್ ಎರಡನೇ ಬರ್ರಿ. ಓಕೆ, ಒಂದ್ಸಲ
ಎಸ್ ಅದು ಕಂಟಿನ್ಯೂ. ಮತ್ತೆ he speaks ಆತು. she speaks, she spoke, she will speak. ಓಕೆ ನೋಡಿದ್ರೆ she speaks, she spoke, she will speak. she speaks ಅಂದ್ರೆ ಏನ್ ಬರ್ತಲ್ಲಿ, ಅವಳು ಮಾತನಾಡುತ್ತಾಳೆ. ಅವಳು ಮಾತನಾಡುತ್ತಾಳೆ. ಅವಳು ಮಾತನಾಡಿದಳು. ಅವಳು ಮಾತನಾಡಿದಳು. ನೆಕ್ಸ್ಟ್, ಅವಳು ಮಾತನಾಡುವಳು. ಅವಳು ಮಾತನಾಡುವಳು. ಎಸ್, ಶಿ ಸ್ಪೀಕ್ಸ್ ಅವಳು ಮಾತನಾಡ್ತಾಳೆ. ಶಿ ಸ್ಪೋಕ್ ಅವಳು ಮಾತನಾಡಿದಳು. ಶಿ ವಿಲ್ ಸ್ಪೀಕ್ ಅವಳು ಮಾತನಾಡುವಳು. ನೆಕ್ಸ್ಟ್, ಹಿ ಶಿ ಇಟ್ ಸ್ಪೀಕ್ಸ್. ನಿಮ್ಗೆ ಗೊತ್ತಿರಲಿ, ನಿಮ್ಗೆಲ್ಲ ಆಲ್ರೆಡಿ ಗೊತ್ತೈತೆ. ಹಿ ಸಿ ಇಟ್ ದಲ್ಲಿ ಎಸ್ ಪ್ರತ್ಯಯ ಬಂದೇ ಬರ್ತೈತಿ. ಎಸ್, ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಯು ಶುಡ್ commit mistake here where he she it in simple present tense. Okay, it speaks, it spoke, it will speak, it speaks, it spoke, it will speak. It speaks, ಅದು ಮಾತನಾಡುತ್ತದೆ. ಇಟ್ ಸ್ಪೀಕ್ಸ್, ಅದು ಮಾತನಾಡುತ್ತದೆ. ಇಲ್ಲಿ ಇಟ್ಟದಲ್ಲಿ ಕ್ಯಾಟ್ ಅನ್ಬೋದು, ಡಾಗ್ ಅನ್ಬೋದು, ಸಿಂಗಲ್ ಬಳಸೋದು. ಕ್ಯಾಟ್ ಸ್ಪೀಕ್ಸ್, ಡಾಗ್ ಸ್ಪೀಕ್ಸ್, ಆ ಟೈಪ್ ಹೇಳ್ಬೋದು ನಾವು. ಡಾಲ್ ಸ್ಪೀಕ್. ಓಕೆ, ಅದು ಮಾತನಾಡುತ್ತದೆ. ಅದು ಮಾತನಾಡಿತು. ಸಿಂಪಲ್ ಫಾಸ್ಟ್ ಟೆನ್ಸ್. ಅದು ಮಾತನಾಡಿತು. ಜಸ್ಟ್ ಮುಗಿಸಿ. ಅದು ಮಾತನಾಡುವುದು. ಇಟ್ ವಿಲ್ ಸ್ಪೀಕ್. ಎಸ್, ಈ ಡೆವಲ್. ನೆಕ್ಸ್ಟ್ ಬರ್ತಿ ದೇ ಸ್ಪೀಕ್. They spoke, they will speak. They speak, they spoke, they speak, those spoke, they spoke, they speak, they spoke, they will speak. Okay, ಇಲ್ಲಿ ಅವರು ಮಾತನಾಡುತ್ತಾರೆ. ಅವರು ಮಾತನಾಡಿದರು. ಅವರು ಮಾತನಾಡುವರು. ಎಸ್, ಅದೇ ದೇ ಸ್ಪೀಕ್, ಅವರು ಮಾತನಾಡ್ತಾರೆ. ದೇ ಸ್ಪೋಕ್, ಅವರು ಮಾತನಾಡಿದರು. ದೇ ವಿಲ್ ಸ್ಪೀಕ್, ಅವರು ಮಾತನಾಡುವರು. ಇಷ್ಟು ಇದು ಮತ್ತೆ ಇದು ಅಷ್ಟು ಎಂಬುದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಸಿಂಪಲ್ ಫ್ಯೂಚರ್ ಟೆನ್ಸ್. ಈ ಟೈಪ್ ಒಂದು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಷ್ಟು ನೋಡ್ಬಿಟ್ಟು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಸಿಂಪಲ್ ಫ್ಯೂಚರ್ ಟೆನ್ಸ್. ಓಕೆ, ಏನು ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಸಪ್ರೇಟ್ ನೋಟ್ ಟೆನ್ಸಸ್ಗೆ ಸಪ್ರೇಟ್ ನೋಟ್ ಮಾಡಿರಿ. ಡೈಲಿ ಮಾರ್ನಿಂಗ್ ಓದ್ರಿ. ಇವನ್ನ ಪರ್ಫೆಕ್ಟ್ ಆಗ್ಬಿಟ್ರೆ ಬೇರೆ ಸೆಂಟೆನ್ಸ್ನ ನೀವು ಇದು ಮಾಡೋಕ್ಕೆ ಹೆಲ್ಪ್ ಆಗ್ತದೆ.
ಭಾಳ ಇಂಪಾರ್ಟೆಂಟ್ ನೆನಪಿರಲಿ. ನೀವು ಅಷ್ಟು ನೆಗ್ಲೆಕ್ಟ್ ಮಾಡೋಕೆ ಬರಲ್ಲ, ಇದೇನು ಬಿಡತ್ತ ಅನ್ನೋಕೆ ಬರಲ್ಲ. ಯಾವಾಗಲೂ ನೆನಪಿಟ್ಕೊರಿ, ಟೆನ್ಸಸ್ ಭಾಳ ಇಂಪಾರ್ಟೆಂಟ್. ಓಕೆ, ಎಸ್, ಈಗ ಬರ್ಕರಿ. ಶಿ ಸ್ಪೀಕ್ಸ್, ಶಿ ಸ್ಪೋಕ್, ಶಿ ವಿಲ್ ಸ್ಪೀಕ್. ಇಟ್ ಸ್ಪೀಕ್ಸ್, ಇಟ್ ಸ್ಪೋಕ್, ಇಟ್ ವಿಲ್ ಸ್ಪೀಕ್. ದೇ ಸ್ಪೀಕ್, ದೇ ಸ್ಪೋಕ್ಸ್, ದೇ ಸ್ಪೋಕ್, ದೇ ವಿಲ್ ಸ್ಪೀಕ್. ಎಸ್, ಈ ಟೈಪ್ ಬರ್ಕರಿ. ಬರ್ಕದಲ್ಲ. ಓಕೆ, ಓಕೆ, ಇದು ಯಾವುದು ನಾವು ಸಿಂಪಲ್ ಟೆನ್ಸ್ ಹಾಕಿದ್ವಿ. ಓಕೆ, ಇದು ನೋಡೋಣ ಈಗ ಸದ್ಯ. ಯಾವುದು? ಓಕೆ, ಇದರಲ್ಲಿ ಈಗ ನೆಗೆಟಿವ್ ನೋಡೋಣ. ನೆಗೆಟಿವ್, ಇದರಲ್ಲಿ ನೆಗೆಟಿವ್ ಸೆಂಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೆಗೆಟಿವ್, ಸಿಂಪಲ್ ಪಾಸ್ಟ್ ಟೆನ್ಸ್ ನೆಗೆಟಿವ್, ಸಿಂಪಲ್ ಫ್ಯೂಚರ್ ನೆಗೆಟಿವ್ ಟೆನ್ಸ್, ನೆಗೆಟಿವ್ ಟೆನ್ಸಸ್. ಓಕೆ, ಇದೇನು ಬರ್ತಿ? ಐ ಸ್ಪೀಕ್ ಐತೆ. ಇದೇನು ಬರ್ತಲ್ಲಿ? ಐ ಡೋಂಟ್, I do not only don't, I don't speak. I do not ಅಂದ್ರೆ ಕರೆಕ್ಟ್. I do not ಅಂತ ಹೇಳಿದ್ರೆ ರೈಟ್. I don't speak. ಅದು I do not ಅಂದ್ರೆ. ನೆಕ್ಸ್ಟ್, I didn't speak. I don't speak, I didn't speak. ನೆಕ್ಸ್ಟ್, I will not. I won't ಅನ್ಬೋದು ನೀವು. I will not ಅನ್ನ I won't ಅಂತ ನೆನಪಿರಲಿ. will not ನೋಡಿ, I will not ಅದ್ರ ಶಾರ್ಟ್ ಫಾರ್ಮ್ ಹೆಂಗೆ? I did not speak ಹೆಂಗಂದಿ? ಅದ್ರ ಶಾರ್ಟ್ ಫಾರ್ಮ್ ಡಿಡಂಟ್ ಅಂತೀವಿ. ಅದೇ ಟೈಪ್ I will not ನ ಶಾರ್ಟ್ ಫಾರ್ಮ್ ಆಗಿ won't ಅಂತೀವಿ. I won't speak. ಓಕೆ, I don't speak, I didn't speak, I won't speak. ಎಸ್, ಹಂಗಾರಿಯಪ್ಪ I don't speak ಇಲ್ಲಿ ಬರ್ತಿ. ಐ ಸ್ಪೀಕ್, ನಾನು ಮಾತನಾಡುತ್ತೇನೆ. ಐ ಡೋಂಟ್ ಸ್ಪೀಕ್ ಅಂದ್ರೆ ನಾನು ಮಾತನಾಡೋದಿಲ್ಲ, ನಾನು ಮಾತನಾಡುವುದಿಲ್ಲ. ಐ ಡೋಂಟ್ ಸ್ಪೀಕ್, ನಾನು ಮಾತನಾಡುವುದಿಲ್ಲ. ಐ ಡಿಡಂಟ್ ಸ್ಪೀಕ್. ಓಕೆ, ನಾನು ಮಾತನಾಡಿದೆ. ಐ ಡೋಂಟ್ ಸ್ಪೀಕ್, ನಾನು ಮಾತನಾಡುವುದಿಲ್ಲ. ಐ ಡಿಡ್ ನಾಟ್ ಸ್ಪೀಕ್, ಐ ಡಿಡಂಟ್ ಸ್ಪೀಕ್, ನಾನು ಮಾತನಾಡಿದೆ. ಸರಿ, ನಾನು ಮಾತನಾಡಿಲ್ಲ ಅಂತಲ್ಲ, ಯಾಕೆ ನೆಗೆಟಿವ್ ಅಲ್ಲ. ಐ ಡೋಂಟ್ ಸ್ಪೀಕ್, ನಾನು ಮಾತನಾಡುವುದಿಲ್ಲ. ಐ ಡಿಡಂಟ್ ಸ್ಪೀಕ್, ನಾನು ಮಾತನಾಡಿಲ್ಲ. ಐ ವೋಂಟ್ ಸ್ಪೀಕ್, ನಾನು ಮಾತನಾಡಲಾರೆ. ನಾನು ಮಾತನಾಡಲಾರೆ. ನಾವು ಆಡು ಭಾಷೆಯಲ್ಲಿ ಅಂತೀವಿ, ನಾವು ಮಾತಾಡೋದಿಲ್ಲ ಅಂತ. ನಾವು ಅವನ ಜೊತೆ ಮಾತಾಡಲ್ಲ, ಅವಳ ಜೊತೆ ಮಾತಾಡಲ್ಲ. ಆ ಟೈಪನ್ನ ಗ್ರಾಂಥಿಕ ಭಾಷೆಯಲ್ಲಿ ನಾನು ಮಾತನಾಡಲಾರೆ ಅಂತ. ಓಕೆ, ಐ ಡೋಂಟ್ ಸ್ಪೀಕ್, ನಾನು ಮಾತನಾಡಲಿಲ್ಲ. ಐ ಡಿಡಂಟ್ ಸ್ಪೀಕ್, ನಾನು ಮಾತನಾಡಿಲ್ಲ. ಐ ವೋಂಟ್ ಸ್ಪೀಕ್, ನಾನು ಮಾತನಾಡಲಾರೆ. ಈ ಟೈಪ್ ಬರುತ್ತೆ. ನೆಕ್ಸ್ಟ್, ವಿ ಡೋಂಟ್ ಸ್ಪೀಕ್, we didn't speak, next, we won't speak,
ಅದು ವಿ ಡೋಂಟ್ ಸ್ಪೀಕ್. ಐ ಡೋಂಟ್ ಸ್ಪೀಕ್ ನಾನು ಮಾತನಾಡೋದಿಲ್ಲ. ವಿ ಡೋಂಟ್ ಸ್ಪೀಕ್ ನಾವು 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 ಮಾತನಾಡುತ್ತಿಲ್ಲ. ನಾವು ಮಾತನಾಡುತ್ತಿಲ್ಲ. ವಿ ಡಿಡಂಟ್ ಸ್ಪೀಕ್. ನಾವು ಮಾತಾಡಿಲ್ಲ. ನಾವು ಮಾತಾಡಿಲ್ಲ. ವಿ ವೋಂಟ್ ಸ್ಪೀಕ್. ನಾವು ನಾವು ಮಾತನಾಡಲಾರೆವು. ನಾವು ಮಾತನಾಡಲಾರೆವು. ಎಸ್, ವಿ ಡೋಂಟ್ ಸ್ಪೀಕ್, ವಿ ಡಿಡಂಟ್ ಸ್ಪೀಕ್, ವಿ ವೋಂಟ್ ಸ್ಪೀಕ್. ನೆಕ್ಸ್ಟ್ ವಿ, ನೆಕ್ಸ್ಟ್ ಯು. ಯು ಡೋಂಟ್ ಸ್ಪೀಕ್. ವಿ ಡೋಂಟ್ ಸ್ಪೀಕ್. You didn't speak. You won't, will not, won't speak. You don't speak, you didn't speak, you won't speak. You ಮತ್ತೆ ನೀನು ಮಾತನಾಡುತ್ತಿಲ್ಲ. ನಾನು ಮಾತನಾಡುತ್ತಿಲ್ಲ ಆಯ್ತಲ್ಲ. ಹಾಗಾಗಿ ನೀನು ಮಾತನಾಡುತ್ತಿಲ್ಲ. ಯು ಡೋಂಟ್ ಸ್ಪೀಕ್. ಯು ಡಿಡಂಟ್ ಸ್ಪೀಕ್. ನೀನು ಮಾತಾಡಿಲ್ಲ. ನೀನು ಮಾತಾಡಿಲ್ಲ. ಯು ಡಿಡಂಟ್ ಸ್ಪೀಕ್. ನೀನು ಮಾತಾಡಿಲ್ಲ. ಯು ವೋಂಟ್ ಸ್ಪೀಕ್. ನೀನು ಮಾತನಾಡಲಾರಿ. ಅದು ನೀನು ಮಾತನಾಡಲಾರೆ ಅಂತಂಬಾರ್ದು. ನೀನು ಮಾತನಾಡಲಾರೆ. ಎಸ್, ಐ ಅಥವಾ ವಿ ಇವತ್ತು ವಿ ಯು. ನೆಕ್ಸ್ಟ್ ಯು, ಪ್ಲೂರಲ್. You don't speak. You don't speak. You didn't speak. You didn't speak. You won't. You won't speak. You don't speak. ನೀವು ಬರ್ತಿಲ್ಲ ಇಲ್ಲಿ ಏನತ್ತಲ್ಲ. ನಾವು ಮಾತನಾಡುತ್ತಿಲ್ಲ. ಹಂಗ ನೀವು ಮಾತನಾಡುತ್ತಿಲ್ಲ. ನೀವು ಮಾತನಾಡುತ್ತಿಲ್ಲ. ನೆಕ್ಸ್ಟ್ ನೀವು ಮಾತಾಡಿಲ್ಲ. ಯು ಡಿಡಂಟ್ ಸ್ಪೀಕ್. ನೀವು ಮಾತಾಡಿಲ್ಲ. ನೆಕ್ಸ್ಟ್ ಯು ವೋಂಟ್ ಸ್ಪೀಕ್. ನೀವು ಮಾತನಾಡಲಾರಿರಿ. ನೀವು ಮಾತನಾಡಲಾರಿರಿ. ನೀವು ಮಾತನಾಡಲಾರಿರಿ. ಓಕೆ, ಐ ಆತು, ವಿ ಆತು, ಯು ಆತು. ನೆಕ್ಸ್ಟ್ ಬರೋದು ಹಿ. ಇಲ್ಲೇ ಬರ್ತೀವಿ ನೋಡಲಿ. ಎಲ್ಲವೂ ಡೌನ್ ಅನ್ನೋದು ಏನದು ಡಸ್ ಬರ್ತೀವಿ. ಎಲ್ಲ ಬರ್ತೀವಿ ಹೌದಲ್ಲ. ಹಿ ಡಸಂಟ್, ಅಲ್ಲಿ ಎಸ್ ಅಂದಿಯಲ್ಲ. ಹಿ ಸ್ಪೀಕ್ಸ್ ಅಂದಿಯಲ್ಲ. ಹಂಗಾಗಿ ಹಿ ಡಸಂಟ್ ಸ್ಪೀಕ್. ಇಲ್ಲಿ he didn't speak. He
He won't speak. He doesn't speak. He didn't speak. He won't speak. Okay, he doesn't speak. Huh? Hold on. Okay. Uh-huh. Yes. That's phone matter. Okay, sorry, on the phone mic audition. Your mother, he doesn't speak, he didn't speak, he won't speak. He take birth. Okay? Yes, yes, any doubts ಇದೆನಾ? ನೋಡ್ರಿ. ಓಕೆ. ಏನ ಶಿವಾನಂದ, ಶಿಲ್ಪ ಮತ್ತೇನ ಡೌಟ್ಸ್ ಇದೆನಮ್ಮ? ಮಾತಾಡ್ರಿ. ಇಲ್ರಿ ಶಿಲ್ಪ ಸರ್ ಡೌಟ್ ಇಲ್ರಿ. ಬರ್ಕೊಂಡಿದ್ರಲ್ಲ? ಹ್ಞೂನ್ರಿ ಸರ್. ಬರ್ಕೊಂಡಿದ್ರಿ? ಹಾ, ಶಿವಾನಂದ ಹ್ಞೂ ರೀ ಬರ್ಕೊಂಡಿದ್ರಲ್ಲ? ಬರ್ಕೊಂಡಿವ್ರಿ ಸರ್. ಬರ್ಕೊಂಡೀವ್ರಿ. ಮತ್ತೇನ ಡೌಟ್ಸ್ ಇದೆ? ಹಲೋ, ಕರೆಕ್ಟ್ ಕ್ಲಿಯರ್ ಕೇಳ್ತದ? ಹಾ ಕೇಳ್ಸತ್ರಿ ಕೇಳ್ಸತ್ರಿ ಸರ್. ಸರ್. ಹಾ, ಓಕೆ. ಇಷ್ಟಂತೈತಿ. ಇನ್ನೊಂದ್ ಸ್ವಲ್ಪ ಇದು ನೆಗೆಟಿವ್ ಇನ್ನೊಂದ್ ಸ್ವಲ್ಪ ಪಾಯಿಂಟ್ಸ್ ಹೇಳಿ ಇದು ಮಾಡಂತೇಳಿ. ಇದು ಮಾಡ ಭಾಳ ತಾತು. ಹ್ಞೂನ್ರಿ. ನೆಕ್ಸ್ಟ್ ಈ ಡಸಂಟ್ ಸ್ಪೀಕ್, ಈ ಡಿಡಂಟ್ ಸ್ಪೀಕ್, ಈ ವೋಂಟ್ ಸ್ಪೀಕ್. ಹೌದಲ್ಲ? ಹ್ಞೂನ್ರಿ. ಹ್ಞೂನ್ರಿ ಸರ್. ಸ್ವಲ್ಪ ಬೇಜಾರ. ಇಲ್ರಿ ಸರ್. ಇಲ್ರಿ. ಯಾಕಂದ್ರೆ ಬರೀ ನಾನು ಹೇಳೋದು ಮಾತಾಡೋದು ನಿಮ್ಗೆ ಮಾತಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಹಂಗಾಗಿ ಮತ್ತೆ ಬೋರಿಂಗ್ ಆಗ್ತಾ ಇಲ್ಲ ಇಲ್ಲದ? ಇಲ್ರಿ ಸರ್ ಹಂಗೇನಿಲ್ರಿ. ಹಾ, ಹೌದು. ಎಸ್, ಇದು ಒಂದು ಇನ್ನೊಂದು ಸ್ವಲ್ಪ ಹೇಳಿ ಇದು ಮಾಡೋಣ. ಹಾ, ಏನಮ್ಮ? ಹ್ಞೂನ್ರಿ ಹ್ಞೂನ್ರಿ. ಸರ್. ಓ. ಓಕೆ, ಈ ಡಸಂಟ್ ಓಕೆ, ಈ ಡಸಂಟ್ ಸ್ಪೀಕ್ ಅಂದ್ರೆ ಮತ್ತಲ್ಲಿ ಅವನು ಅಂತ ಜನ ಅಂತಿಲ್ಲ. ಈ ಡಸಂಟ್ ಸ್ಪೀಕ್ ಅಂತ ಸೌಂಡ್ ಕೆಳಗಸ್ತಿ. ಓಕೆ,
ಇಲ್ಲಿ ಮತ್ತೆ ಅವನು 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 ಮಾತನಾಡುತ್ತಿಲ್ಲ. ಅವನು ಮಾತನಾಡುತ್ತಿಲ್ಲ. ಅವನು ಮಾತನಾಡುತ್ತಿಲ್ಲ. ನೆಕ್ಸ್ಟ್ ಏನ್ ಬರ್ತೀನಿ ಇಲ್ಲಿ ಏನ್ ಬರ್ತೀನಿ ಅವನು ಮಾತಾಡಿಲ್ಲ. ಅವನು ಮಾತಾಡಿಲ್ಲ. ಇಲ್ಲಿ ಅವನು ಮಾತನಾಡಲಾರ. ಅವನು ಮಾತನಾಡಲಾರ. ಈ ಟೇಬಲ್ ಅವನು ಮಾತನಾಡಲಾರ. He doesn't speak, ಅವನು ಮಾತನಾಡುತ್ತಿಲ್ಲ. He didn't speak, ಅವನು ಮಾತಾಡಿಲ್ಲ. He won't speak, ಅವನು ಮಾತನಾಡಲಾರ. ಇದು ಇವತ್ತೆ. ನೆಕ್ಸ್ಟ್ ನೋಡೋಣ. She doesn't speak. She doesn't speak. She didn't speak. Next, she won't speak. Doesn't speak. ಅವಳು ಮಾತನಾಡುತ್ತಿಲ್ಲ. ಅವಳು ಮಾತನಾಡುತ್ತಿಲ್ಲ. ಅವಳು ಮಾತಾಡಿಲ್ಲ. ಅವಳು ಮಾತನಾಡಲಾರೆ. ಅವಳು ಮಾತನಾಡಲಾರಳು. ಲ ಅವಳು ಮಾತನಾಡಲಾರಳು. Yes, next it doesn't speak. It didn't speak. It won't speak. It. Okay. It doesn't speak. It didn't speak. It won't speak. Okay. Nevertheless, ಅದು ಮಾತನಾಡುತ್ತಿಲ್ಲ. ಅದು ಮಾತಾಡಿಲ್ಲ. ಅದು ಮಾತನಾಡಲಾರದು. ಓಕೆ. ಇಟ್ ಡಸಂಟ್ ಸ್ಪೀಕ್. ಇಟ್ ಡಿಡ್ಂಟ್ ಸ್ಪೀಕ್. ಇಟ್ ವೋಂಟ್ ಸ್ಪೀಕ್. ಅದು ಮಾತನಾಡ್ತಿಲ್ಲ. ಅದು ಮಾತಾಡಿಲ್ಲ. ಅದು
ಅದು ಮಾತಾಡಿಲ್ಲ, ಅದು ಮಾತಾಡಿಲ್ಲ, ಅದು ಮಾತನಾಡಲಾರದು. ಲಾಸ್ಟ್ಗೆ ದೇ ಡೋಂಟ್ ಸ್ಪೀಕ್, ದೇ ಡಿಡಂಟ್ ಸ್ಪೀಕ್, they will not speak. Okay. They don't speak. ಅವರು ಅವರು ಮಾತನಾಡುತ್ತಿಲ್ಲ. ಅವರು ಮಾತನಾಡುತ್ತಿಲ್ಲ, ಅವರು ಮಾತಾಡಿಲ್ಲ, ಅದು ಸಾರಿ ಅವರು ಮಾತನಾಡಲಾರರು, ಅವರು ಮಾತನಾಡಲಾರರು. ಇಷ್ಟು ಯಾವುದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನಾವು ಪಾಸಿಟಿವ್ ಸೆಂಟೆನ್ಸ್ ನೋಡಿದ್ವಿ, ಮತ್ತೆ ಏನು ಮತ್ತೆ ನೆಗೆಟಿವ್ ಸೆಂಟೆನ್ಸ್ ಅನ್ನು ನೋಡಿದ್ವಿ ನಾವು, ಹೌದಲ್ಲ? ಈ ಟೈಪ್ ಇದನ್ನ ಸ್ವಲ್ಪ ಕರೆಕ್ಟ್ ಇದೆ ಸೆನ್ಸಸ್ ಆಗ್ಬೋದು. ಈ ಟೈಪ್ ನಾವು ಕಂಪೇರ್ ಮಾಡಿ ಹೇಳೋದ್ರಿಂದ ಏನಾಗ್ತಂದ್ರೆ ನಿಮಗೆ ಒಂದು ಇದು ಬರ್ತದೆ, ಐಡಿಯಾ ಬರ್ತದೆ, ಹೌದಲ್ಲ? ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಫ್ಯೂಚರ್, ಪಾಸಿಟಿವ್ ನೆಗೆಟಿವ್ ನೋಡಿದ್ವಿ. ಇದು ಭಾಳ ಇಂಪಾರ್ಟೆಂಟ್. ನಿಮ್ಮ ಕಮ್ಯುನಿಕೇಶನ್ ಸ್ಪೋಕನ್ ಇಂಗ್ಲೀಷ್ ಇಂಪ್ರೂವ್ ಆಗೋದಿಲ್ಲ. ಟೆನ್ಸಸ್ ಭಾಳ ಇಂಪಾರ್ಟೆಂಟ್. ಎಲ್ಲರ ಟ್ರೈನಿಂಗ್ ಎಲ್ಲ ಇದು ಮಾಡ್ತಿರ್ತಾರೆ, ನೀವು ಸ್ಪೋಕನ್ ಇಂಗ್ಲೀಷ್ 30 ದಿನ ಇಂಗ್ಲೀಷ್ ಇದು ಮಾಡ್ತೀವಿ, ಪರ್ಫಾರ್ಮ್ ಮಾಡ್ತೀವಿ, ಏನೇನು ಹೇಳ್ತಿರ್ತಾರೆ. ಅದು ಹೇಳೋದಿಲ್ಲ. ನಿಮ್ಮ ಇನ್ನೊಂದು ಪ್ರಾಕ್ಟೀಸ್ ಇಂಪಾರ್ಟೆಂಟ್ ನೆನಪಲ್ಲಿ. ಪ್ರಾಕ್ಟೀಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. You work hard regarding tenses. You make different new sentences on the basis of this model. You practice yourself daily in your day-to-day life, keeping in mind the grammar tenses. You will fluently speak in English with your friends, with your relatives. It helps to you. Your practice is most important. Okay. Yes. Any doubts? ಏನಾದ್ರು ಡೌಟ್ಸ್ ಇದೆನಾ? ಏನಾದ್ರು ಡೌಟ್ಸ್ ಹೇಳ್ಬೋದು. ಯಾರ್ಯಾರು ಅಟೆಂಡ್ ಆಗಿ ಇವತ್ತು? ಒಂದು ಸರ್ 4 ಜನ ರೀ. ಶಿಲ್ಪಾ, ಚಾಮುಂಡೇಶ್ವರಿ, ಹ್ಞೂನ್ರಿ. ಶಿವಾನಂದ, ಇನ್ನೊಂದು ನಿಂಗಮ್ಮ ರೀ. ಅಲ್ರಿ ನಿಂಗಮ್ಮ ರೀ. ನಿಂಗಮ್ಮ, ಶಿವಾನಂದ ಒಬ್ಬನ ಬಾಯ್ಸ್ ಅಲ್ಲಿ. ಹ್ಞೂನ್ರಿ. ಸುಕ್ಮುನಿ ಬಂದಿದ್ದಾರೆ ಹೋದ್ರೆ. ಯಾರು? ಸುಕ್ಮುನಿ ಬಂದಿದ್ರಿ ಹೋದ್ರೆ. ಸುಕ್ಮುನಿ ರೀ. ಇಲ್ಲ, ಇದು ಇದೆಲ್ಲ ಹಾಕ್ಬಿಟ್ರದು. ಶಿವಾನಂದ ಏನಾರ ಡೌಟ್ಸ್ ಇದೆ ಏನಾರ? ಇಷ್ಟ ಸಾಕು ಇವತ್ತು. ಇವತ್ತೇನು ನಾವು ಡಿಸ್ಕಸ್ ಮಾಡಿದ್ವಿ? ವಾಟ್ ವಿ ಹ್ಯಾವ್ ಡಿಸ್ಕಸ್ ಟುಡೇ? ಟೆನ್ಸಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಜೊತೆ ಬಟ್ indefinite tense, simple present tense, simple past tense, simple future, positive sentence, negative sentence. These special tenses, simple tenses most important. ಭಾಳ ಇಂಪಾರ್ಟೆಂಟ್ ನೆನಪಿರಲಿ. ಇಲ್ಲಿ ಎಷ್ಟು ಪ್ರತಿ ಎಲ್ಲಿ ಬರುತ್ತೆ, ಡಸ್ ಎಲ್ಲಿ ಬರುತ್ತೆ, ಡಿಡ್ ಎಲ್ಲಿ ಬರ್ತಿ, ಇದನ್ನ ಮಕ್ಕಳು ನೀವು ಮಾಡೋದು. ಇಷ್ಟು ಸಾಕು ಮುಗಿಸೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಏನ ಡೌಟ್ ಹೇಳಮ್ಮ? ಸರಿ, ನಾಳೆ ಕಾಲೇಜ್ ಹೋಗ್ತೀರನ್ರಿ? ನಾಳೆ ಕಾಲೇಜ್ ಇಲ್ಲಮ್ಮ, ನಾಳೆ SSLC ಎಕ್ಸಾಮ್ ಐತಲ್ಲ. ಸರ್, ಮತ್ ನಾಳೆ ಕ್ಲಾಸ್ ಇಲ್ಲನ್ರಿ? ಇಲ್ಲಿ ತಗೊಂಡ್ ನಾಳೆ 10 ತಗೊಂಡಮ್ಮ. ಮನೆ ತಗೊಂತೀರನ್ರಿ ಸರ್? ಟೈಮಿಂಗ್ ಹೇಳ್ತ 10 ಹೇಳ್ದ ತಗೊಂಡ್ ನಾನು ಟೈಮಿಂಗ್ ಹಾಕ್ ನಾನು. ಸರ್, ನಿಮ್ ಗ್ರೂಪ್ ಇಲ್ರಿ ಇದ್ರೊಳಗೆ? ಸರ್, ನಿಮ್ ವಾಟ್ಸಪ್ ನಿಮ್ ಗ್ರೂಪ್ ಇಲ್ರಿ ಸರ್? ನೀವೊಂದು ಗ್ರೂಪ್ ಮಾಡ್ರಲ್ರಿ ಸರ್, ಅದ್ರೊಳಗೆ ನಂಬರ್ ಸೇರ್ಸಿರಿ ಸರ್. ಕಳಿಸ್ಬಿಡಮ್ಮ.
ಅಲ್ಲೇ ಹ್ಞೂನ್ರಿ ಸರ್. ಇದು ಮಾಡ್ತೀನಿ. ಹ್ಞೂನ್ರಿ ಸರ್. ಏನ್ ಡೌಟ್ಸ್ ಇಲ್ಲಲ್ಲ? ಇಲ್ರಿ ಇಲ್ರಿ. ಸರ್. Okay, thank you very much for your presence. Thank you. ಹಲೋ